ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಪದ್ಮಭೂಷಣ ತಿರಸ್ಕಾರ ಮಾಡಿದ ಗಾಯತ್ರಿ ಎಸ್ ಜಾನಕಿ. ಎಲ್ಲಾ ಭಾಷೆಗಳಲ್ಲಿ 40,000ಕ್ಕೂ ಅಧಿಕ ಗೀತೆಗಳನ್ನು ಹಾಡಿ ಕನ್ನಡದಲ್ಲಿ 3,000ಕ್ಕೂ ಅಧಿಕ ಗೀತೆಗಳು ಎಲ್ಲರ ಹೃದಯದಲ್ಲಿರುವ ಗಾನಕೋಗಿಲೆ ಎಸ್ ಜಾನಕಿ ನನಗೆ ಅಭಿಮಾನಿಗಳೇ ಸಾಕು, ಅವರು ಆಶೀರ್ವಾದ ಒಂದೇ ಸಾಕು ಎಂದು ಪದ್ಮಭೂಷಣಿ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡಿದ ಗಾಯಕಿ ಎಲ್ಲರಿಗೂ ಸ್ಫೂರ್ತಿ ಎಂದು ಕಲಾ ಸಂಕುಲ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಮಾರುತಿ ಬಡಿಗೇರ್ ಮಾತನಾಡಿದರು. ಅವರು ರವಿವಾರ ಸಂಜೆ ರಾಯಚೂರು ನಗರದ ಮನರಂಜನಾ ಕೇಂದ್ರದಲ್ಲಿ ಆಕಾಶ್ ಸಿಂಗಿಂಗ್ ಕರೋಕೆ ಸ್ಟುಡಿಯೋದವರು ಹಮ್ಮಿಕೊಂಡಿದ್ದ ಎಸ್ ಜಾನಕಿ ಅಮ್ಮನವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಆಂಧ್ರದಲ್ಲಿ ಜನಿಸಿದರು, ಕರ್ನಾಟಕದ ಮೈಸೂರಿನಲ್ಲಿ ಕೊನೆ ಉಸಿರು ಹೇಳೋದು ಮೈಸೂರಿನಲ್ಲಿ ಅಂತ್ಯಕ್ರಿಯೆ ಆಗಿರೋದು ಅವರು ಕನ್ನಡ ನಾಡಿನ ಮೇಲೆ ಇಟ್ಟ ಒಂದು ಗೌರವ, ಕನ್ನಡಿಗರು ಅವರಿಗೆ ಕೊಟ್ಟಂತ ಗೌರವ ಅಭಿಮಾನ ಅವಿಸ್ಮರಣೀಯ. 88ನೇ ವರ್ಷದವರೆಗೆ ಇದ್ದ ಜಾನಕಿ ಅಮ್ಮ ಅವರಿಗೆ ಸಂಗೀತವೇ ಒಂದು ರೋಗ ನಿರೋಧಕ ಶಕ್ತಿಯಾಗಿತ್ತು. ಪ್ರೇಮ ಗೀತೆಗಳು, ವಿರಹ ಗೀತೆಗಳು, ಭಕ್ತಿ ಗೀತೆಗಳು, ಜಾನಪದ ಗೀತೆಗಳು, ಹಲವಾರು ಗೀತೆಗಳು ಮಾಡಿ ಜನಮನಗೆದ್ದರು. ರೇಡಿಯೋ ಮತ್ತು ಟೇಪ್ ರೆಕಾರ್ಡ್ ಕಾಲದಲ್ಲಿ ಅವರ ಗೀತೆಗಳು ಅದ್ಭುತ ಎಂದು ಮಾರುತಿ ಬಡಿಗೇರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಯಚೂರಿನ ಮಾಜಿ ಶಾಸಕರಾದ ಸೈಯದ್ ಯಾಸೀನ್ ಅವರಿಗೆ ಮೌನಾಚರಣೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾರುತಿ ಬಡಿಗೇರ್, ನರಸಪ್ಪ ಆಶಾಪುರ್, ಶ್ರೀದೇವಿ ವಸಂತರಾಜ್, ಮೋಹನ್ ವಕೀಲರು, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ವಾಣಿಶ್ರೀ, ಪ್ರತಾಪ್ ರೆಡ್ಡಿ, ರಾಮುಲು ನಾಯಕ್, ಕಾಜಾ ಅಸ್ಲಾಂ, ಚಿರಂಜೀವಿ ಯಾದವ್, ಸಂತೋಷಿ ಹೇಮಲತಾ, ಲಕ್ಷ್ಮಣ್ ಮತ್ತು ಆಕಾಶ್ ಸಿಂಗಿಂಗ್ ಸ್ಟುಡಿಯೋ ಅಧ್ಯಕ್ಷರು ಸುನಿಲ್ ಕುಮಾರ್ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದರು. ಎಸ್ ಜಾನಕಿ ಅವರ ಚಿತ್ರಗೀತೆಗಳನ್ನು ಈ ಸಂದರ್ಭದಲ್ಲಿ ರಾಯಚೂರು ನಗರದ ಗಾಯಕ ಗಾಯಕಿಯರಿಂದ ಉತ್ತಮವಾಗಿ ಹಾಡಿದರು. ಅವರು ಕರ್ನಾಟಕದಲ್ಲೇ ಅತಿ ಹೆಚ್ಚು ಕನ್ನಡ ಚಿತ್ರಗೀತೆಗಳನ್ನು ಆಡಿ ಇವತ್ತು ಕನ್ನಡ ನನ್ನ ಉಸಿರು ಅಂತ ಇಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಅವರು ಮೈಸೂರಲ್ಲಿ. ಯಾಕಂದ್ರೆ ಅವರು ಮೂಲತಃ ಆಂಧ್ರದವರು, ಒಂದು ಬಡ ಕುಟುಂಬದಲ್ಲಿ ಜನಿಸಿ ಇವತ್ತು ಕೋಟ್ಯಾಂತರ ಹೃದಯಗಳಲ್ಲಿ ಅವರು ಹೆಸರು ಮಾಡಿದ್ದಾರೆ. ಅಂತ ಒಬ್ಬ ಪ್ರಸಿದ್ಧ ಗಾಯಕಿ, ಅದು ನಮ್ಮ ಕನ್ನಡ ನೆಲದಲ್ಲಿ ಅಗಲಿದ್ದಾರೆ. ಅವರು ಅವರ ಸ್ವರ ಅಂದ್ರೆ ಅವರ ಕಂಠ ಓದಿರ್ಬೋದು, ಆದ್ರೆ ಅವರು ಆಡಿರುವ ಏನ್ ಗೀತೆಗಳಿವೆ ಪ್ರತಿಯೊಬ್ಬ ಭಾರತ ದೇಶ ಅಲ್ಲದೆ ವಿದೇಶಗಳಲ್ಲಿ ಸಹ ಅವರಿಗೆ ಅಭಿಮಾನಿಗಳಿದ್ದಾರೆ. ಎಲ್ಲರ ಹೃದಯದಲ್ಲಿ ನಮ್ಮ ಎಸ್ ಜಾನಕಿ ಅಮ್ಮನವರಿದ್ದಾರೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇವತ್ತಿನ ನಾವು ಬೆಳಗ್ಗೆ ನಾನು ಸುನಿಲ್ ಅವರಿಗೆ ಮಾತನಾಡಿದೆ, ನೀವು 2 ದಿನ 3 ದಿನ ಬಿಟ್ಟು ಮಾಡಬೇಡಿ, ಇವತ್ತೇ ಮುಗಿಸ್ಬಿಡೋಣ. ಯಾಕಂದ್ರೆ ಇವತ್ತು ಸಂಜೆನೆ ಅವ್ರದ್ದು ಅಂತ್ಯಕ್ರಿಯೆ ಆಯ್ತು ಮೈಸೂರಲ್ಲಿ. ಅದೇ ಸಂದರ್ಭದಲ್ಲಿ ನಾವು ಶ್ರದ್ಧಾಂಜಲಿ ಮಾಡೋದು ಒಂದು ಸೂಕ್ತ ಅಂತ ಅನ್ಕೊಂಡಿದ್ದೀವಿ. ಇದ್ರ ಜೊತೆಯಲ್ಲಿ ನಮ್ಮ ನಗರದ ಜನಪ್ರಿಯ ಮಾಜಿ ಶಾಸಕರಾದಂಥ ನಮ್ಮೆಲ್ಲರ ಅಪರೂಪದ ನಾಯಕರಾದಂಥ ಸನ್ಮಾನ್ಯ ಸೈಯದ್ ಯಾಸೀನ್ ಸರ್ ಸಹ ಇವತ್ತು ಬೆಳಗ್ಗೆ ನಿಧನಕ್ಕೆ ಹೋಗಿದ್ದಾರೆ. ಅವರಿಗೂ ಸಹ ನಾನು ಈ ಆಕಾಶ್ ಕರೋಕೆ ಮತ್ತು ನಿಮ್ಮೆಲ್ಲರ ಪರವಾಗಿ ಶ್ರದ್ಧಾಂಜಲಿಯನ್ನು ಸಹ ಇವತ್ತು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಒಳ್ಳೆ ವ್ಯಕ್ತಿಗಳು ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಾದ್ರೆ ಅದೊಂದು ಶುಭ ಗಳಿಗೆಯಲ್ಲಿರುತ್ತದೆ. ಅಂತ ಗಳಿಗೆಯಲ್ಲಿ ನಮ್ಮ ಎಸ್ ಜಾನಕಿ ಅಮ್ಮನವರು ತೀರಿಕೊಂಡಿದ್ದಾರೆ. ಅವರಿಗಾಗಿ ಕರ್ನಾಟಕ ಸರ್ಕಾರ ಸಹ ಒಂದು ಸ್ಮಾರಕ ಸಹ ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ. ಅದೊಂದು ವಿಶೇಷವಾಗಿದೆ. ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಭಾಷೆದವರು ಬಂದರೂ ಅವರಿಗೊಂದು ಗೌರವ ಕೊಟ್ಟು, ಏನು ಕನ್ನಡದ ಸಾಕಷ್ಟು ಜನ ಅಭಿಮಾನಿಗಳು
ಅದರಲ್ಲಿ ವಿಶೇಷವಾಗಿ SP ಬಾಲಸುಬ್ರಹ್ಮಣ್ಯಂ ಸಹ ಅವರು ಸಹ ಆಂಧ್ರದವರೇ. ಅವ್ರನ್ನ ನಾವು ಕನ್ನಡದವರು ಅಷ್ಟು ಅಭಿಮಾನದಿಂದ ಬೆಳೆಸಿದ್ದೀವಿ. ಈ ನಿಟ್ಟಿನಲ್ಲಿ ಎಸ್ ಜಾನಕಿ ಅಮ್ಮನವರು ದುಡ್ಡಿಗಾಗಿ ಸಂಭಾವನೆಗಾಗಿ ಆಡಿಲ್ಲ, ಅವರು ಹೊಟ್ಟೆಪಾಡಿಗಾಗಿ ಆಡಿಲ್ಲ. ಆದರೆ ಒಂದು ಹೆಸರು ಮಾಡಬೇಕು